ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ವಿತೌಟ್ ಮಿಲ್ಕ್ ಇಲ್ಲದೆ ಮಸಾಲೆ ಟೀ ಮಾಡೋಣ. ಅಂದರೆ ಹಾಲಿಲ್ಲದೆ ಮಸಾಲೆ ಟೀಯನ್ನು ಮಾಡುವಂಥ ವಿಧಾನ. ಇದನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಆರಾಮ್ಸೆ ಸ್ಟೋರ್ ಮಾಡಬಹುದು. ಹಾಲಿಲ್ಲದೆ ಇದ್ರೂ ಕೂಡ ಸಮಯ ಸಂದರ್ಭ ಬಂದಾಗ ಇದನ್ನು ಉಪಯೋಗಿಸ್ಕೊಂಡು ಟೀ ಮಾಡ್ಕೊಂಡು ಆರಾಮ್ಸೆ ಕುಡಿಬಹುದು. ಇದಕ್ಕೆ ನಾನು ಉಪಯೋಗಿಸ್ತಾ ಇರುವಂಥ ಪದಾರ್ಥಗಳು, ಇದಕ್ಕೆ ನಾನು ಹಾಲಿನ ಬದಲಾಗಿ ಹಾಲಿನ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಇದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ನಾನು 1 ಬೌಲಷ್ಟು ಟೀ ಪೌಡ್ರನ್ನು ತೊಗೊಂಡಿದ್ದೀನಿ. ಈಗ ನಾನು 1 ಬೌಲು ಟೀ ಪೌಡ್ರನ್ನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ. ಸಕ್ಕರೆ ಇಲ್ಲಿ ಅರ್ಧ ಬೌಲಷ್ಟಿದೆ. ಅದಕ್ಕೆ ನಾನು ಸ್ವಲ್ಪ ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಕಟ್ ಮಾಡಿ. ಮತ್ತು ಇಲ್ಲಿ ಒಂದು 6 ಪೀಸು ಏಲಕ್ಕಿನೂ ಇದೆ. ಇಲ್ಲಿ ಸಕ್ಕರೆ, ಚಕ್ಕೆ ಮತ್ತು ಏಲಕ್ಕಿ, ಟೀ ಪೌಡರ್ ಇಷ್ಟನ್ನು ಹಾಕೋಣ. ಜೊತೆಗೆ ನಾನು ಇಲ್ಲಿ 1 ಬೌಲಷ್ಟು ಹಾಲಿನ ಪೌಡ್ರನ್ನು ತೊಗೊಂಡಿದ್ದೀನಿ. ವಿತೌಟ್ ಮಿಲ್ಕ್ ಆಗಿರೋದ್ರಿಂದ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಹಾಲಿನ ಬದಲಾಗಿ. ಮತ್ತು ಮಸಾಲೆ ಟೀ ಆಗಿರೋದ್ರಿಂದ ಚಕ್ಕೆ ಹಾಕಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಒಣಶುಂಠಿ ಪೌಡ್ರನ್ನು ಕೂಡ ಸೇರಿಸೋಣ. ಒಣಶುಂಠಿ ಪೌಡರ್, ಜಿಂಜರ್ ಪೌಡರು ಇದನ್ನು ಕೂಡ 1 ಸ್ಪೂನ್ ಹಾಕೋಣ. ಒಣಶುಂಠಿ ಪೌಡರನ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಪೌಡ್ರ್ ಮಾಡ್ಕೊಳ್ಳೋಣ. ವಾವ್, ನೋಡಿ ಈ ರೀತಿ ಪೌಡ್ರ್ ಆಗಿದೆ. ಈಗ ಇದನ್ನು 1 ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ 2 ಲೋಟ ಟೀ ಮಾಡೋಣ. ಆ ಮಸಾಲೆ ಪೌಡ್ರನ್ನು ಹಾಕಿ, ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 2 ಲೋಟ ಹಾಕ್ತಾಯಿದ್ದೀನಿ. ಈಗ 2 ಲೋಟ ನೀರು ಹಾಕಿದ್ದೀನಿ. ಈಗ ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಪೌಡ್ರನ್ನು 2 ಸ್ಪೂನ್ ಹಾಕೋಣ. 2 ಸ್ಪೂನು ಪೌಡ್ರ್ ಹಾಕಿದ್ದೀನಿ. ಈಗ ಎಲ್ಲ ಇದಾಗಿ ಸ್ವಲ್ಪ ಇದು ಹಾಲಿಲ್ಲದೆ ಇನ್ಸ್ಟೆಂಟಾಗಿ ಮಾಡುವಂಥ ಮಸಾಲೆ ಟೀ. ಆರಾಮ್ಸೆ ಇದನ್ನು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಒಮ್ಮೆ ಮಾಡಿ ಇಟ್ಕೊಂಡ್ರೆ ಹಾಲಿಲ್ಲದರೂ ಕೂಡ ಇದನ್ನು ಉಪಯೋಗಿಸಿ, ಸಖತ್ತಾಗಿರುತ್ತೆ. ನೋಡಿ ಟೀ ಕುದೀತಾ ಇದೆ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಈಗ ಟೀ ರೆಡಿಯಾಗಿದೆ. ಒಲೆನ ಆಫ್ ಮಾಡಿದ್ದೀವಿ. ಈಗ ಇದನ್ನು ಲೋಟಕ್ಕೆ ಹಾಕೋಣ. ನೋಡಿ ಜಸ್ಟ್ ಈ ರೀತಿ ಮಾಮೂಲಿ ಟೀ ರೀತಿಯೇ ಬಂದಿದೆ. ಹಾಲಿಲ್ಲದೆ ಮಸಾಲೆ ಟೀಯನ್ನು ಮಾಡುವಂಥ ವಿಧಾನನ ನೋಡಿದ್ರಿ. ಈ ಪೌಡ್ರನ್ನ ನೀವು 1 ತಿಂಗಳು ಆರಾಮ್ಸೆ ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.